ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 262 ಪಾಯಿಂಟ್ಸ್ ಡೌನ್ ಆಗಿ 59,456 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 98 ಪಾಯಿಂಟ್ಸ್ ಡೌನ್ ಆಗಿ 17,718 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 265 ಪಾಯಿಂಟ್ಸ್ ಡೌನ್ ಆಗಿ 41,203 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.51% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.65% ಕರೆಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ಓಪನಿಂಗ್ ಗ್ಯಾಪ್ ಡೌನ್ ಅಂಡ್ ಅದಾದ್ಮೇಲೂ ರಷ್ಯಾದಿಂದ ಬರ್ತಿರೋ ಒಂದು ಸ್ವಲ್ಪ ಅಪ್ಡೇಟ್ಸು, ಸ್ಟಾಕ್ ಮಾರ್ಕೆಟ್ನಲ್ಲಿ 10:30 ಆದಮೇಲೆ ಸ್ವಲ್ಪ ಸೆಲ್ ಆಫು, ಓವರ್ ಆಲ್ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಇವತ್ತು ವೀಕ್ ಆಗೇ ಇತ್ತು. ಇವತ್ತು ನೈಟು 11:30 ಅರೌಂಡ್ ನಮಗೆ ಫೆಡ್ ಅಪ್ಡೇಟ್ ಬರುತ್ತೆ. ಆ ಅಪ್ಡೇಟ್ ಬಂದ ತಕ್ಷಣನೇ ಪ್ರೀವಿಯಸ್ಲಿನೂ ಫೆಡ್ ಅಪ್ಡೇಟ್ಸ್ ಬಂದಾಗ ನಿಮಗೆ ಹೇಗೆ ಅಪ್ಡೇಟ್ ಮಾಡಿದೀವಲ್ವ ಅದೇ ಥರ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ತಗೊಂಡಿರೋಂಥ ಡಿಸಿಷನ್, ಅದರ ಜೊತೆಗೆ ಅವ್ರು ಮಾಡ್ತಿರೋಂಥ ಕಮೆಂಟ್ರಿ ಡೇಟಾ ಎಲ್ಲ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದರೂ ಟೆಲಿಗ್ರಾಮಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ನೀವು ಆನ್ ಟೈಮು ಪಡೆಯಬಹುದು. ಓಕೆ, ಆ್ಯಕ್ಚುಲಿ ಮಾರ್ಕೆಟಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ? ಮಾರ್ಕೆಟ್ ಇನ್ ದ ಮೀಡಿಯಂ ಕೇಸ್ 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಂತಾರಂತ ಅನ್ಕೊಂತಿದೆ. ಇನ್ ದ ವರ್ಸ್ಟ್ ಕೇಸ್ 100 ಬೇಸಿಸ್ ಪಾಯಿಂಟ್ ಹೈಕ್ ತಗೊಂಡಿದಾರಂದ್ರೆ ಕಮೆಂಟ್ರಿನೂ ಅಗ್ರೆಸಿವ್ ಆಗೇ ಇರುತ್ತೆ. ಲೈಕ್ ಫರ್ದರ್ ಆಗಿ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಎಕಾನಮಿನ ಹರ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದರಿಂದ 100 ಬೇಸಿಸ್ ಪಾಯಿಂಟ್ಸು ಅಷ್ಟು ಒಳ್ಳೇದಲ್ಲ. 75 ಮೀಡಿಯಂ ಕೇಸ್, ಇನ್ ದ ಬೆಸ್ಟ್ ಕೇಸ್ ಮೀನ್ಸ್ ಮಾರ್ಕೆಟ್ ಇನ್ನೂ ಟಾಪ್ ಸೈಡ್ಗೆ ರ್ಯಾಲಿ ಆಗಬೇಕಂದ್ರೆ 50 ಬೇಸಿಸ್ ಪಾಯಿಂಟ್ ಹೈಕ್ ಅನ್ನೋದು ಮಾರ್ಕೆಟ್ನ ಪಾಸಿಟಿವ್ ಆಗಿ ಎಕ್ಸೈಟ್ ಮಾಡುತ್ತೆ. ಬಟ್ ಎನಿವೇ 75 ಬೇಸಿಸ್ ಪಾಯಿಂಟ್ಸು ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ನ್ಯೂಟ್ರಲ್ ಫ್ಯಾಕ್ಟರ್ ಅಂಡ್ 100 ಬೇಸಿಸ್ ಪಾಯಿಂಟ್ಸ್ ಅಂತೂ ನೆಗೆಟಿವ್ ಫ್ಯಾಕ್ಟರ್ ಆಗಿ ಪ್ಲೇ ಆಗಬಹುದು. ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಡೇಟಾ ನಿಮಗೆ ಶೇರ್ ಮಾಡಬೇಕಂತ ಅನ್ಕೊಂತಿದ್ದೀನಿ. ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಲ್ವಾ, ಅಗೇನ್ ಈ ವಿಡಿಯೋದಲ್ಲೂ ಮೆನ್ಷನ್ ಮಾಡಬೇಕಂತ ಅನ್ಕೊಂತಿದ್ದೀನಿ. ನೀವು ಒಂದ್ಸಲಿ ಸ್ಕ್ರೀನ್ ಮೇಲೆ ಇರೋ ಡೇಟಾನು ಗಮನಿಸಿ. ನಿಫ್ಟಿ ಒಂದು ಮೂವ್ ಪ್ರೀವಿಯಸ್ ಫೆಡ್ ಮೀಟಿಂಗ್ಸಲ್ಲಿ ಹೇಗಿತ್ತು, ಪರ್ಟಿಕ್ಯುಲರ್ಲಿ ಫೆಡ್ ಡಿಸಿಷನ್ ಬಂದ ಮೇಲೆ January 27th, March 16th, May 4th, June 15th ಅಂಡ್ June 27th ಇವೆಲ್ಲ ಡೇಟ್ಸ್ ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಡೇಸ್ ಅಲ್ಲಿ ಮಾರ್ಕೆಟ್ ಫೆಡ್ ಅಪ್ಡೇಟ್ ಆದಮೇಲೆ ಪಾಸಿಟಿವ್ ಆಗಿನೇ ಮೂವ್ ಆಗಿದೆ. ಸೊ ಪಾಸಿಟಿವ್ ಆಗಿ ಏನಕ್ಕೆ ಮೂವ್ ಆಗಿದೆ ಅಂದರೆ ಫೆಡ್ ಡಿಸಿಷನ್ ಬಂದ ಮೇಲೆ ಡಾಲರ್ ಸ್ವಲ್ಪ ವೀಕ್ ಆಗುತ್ತೆ. ಸೊ ಈ ಥರ ಡಾಲರ್ ವೀಕ್ ಆಗೋದು ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಅಂಡ್ ಮೋಸ್ಟ್ಲಿ ಪ್ರಿಪೊಸಿಷನ್ಸ್ ಸ್ವಲ್ಪ ನೆಗೆಟಿವ್ ಆಗಿರತ್ತಲ್ವಾ, ಅದರಿಂದ ಫೆಡ್ ಅಪ್ಡೇಟ್ ಆದಮೇಲೆ ಮೀನ್ಸ್ ನೆಗೆಟಿವ್ ಆಗಿರುತ್ತಂತ ಪ್ರೀವಿಯಸ್ಲಿನೇ ಸೆಲ್ಲಿಂಗ್ ಮಾಡಿರ್ತಾರಲ್ವಾ, ಅದರಿಂದ ಆಫ್ಟರ್ ಫೆಡ್ ಅಪ್ಡೇಟು ನಮಗೆ ಮಾರ್ಕೆಟು ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಆದರೆ ನೆಕ್ಸ್ಟ್ ಡೇ ಅದಾದಮೇಲೆ ನೆಕ್ಸ್ಟ್ 3 ಡೇಸ್ವರೆಗೂ ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಡೇಸ್ ಎಲ್ಲ ನಮಗೆ ಮಾರ್ಕೆಟು ರೆಡ್ಡಲ್ಲೇ ಇದೆ. ಇದೆಲ್ಲಾನು ಪ್ರಾಬಬಿಲಿಟಿ ಎಕ್ಸಾಕ್ಟ್ಲಿ ನಾಳೆನೂ ಮಾರ್ಕೆಟ್ ಬೆಳೆಯುತ್ತೆ ಅಂಡ್ ಅದಾದಮೇಲೆ ನೆಕ್ಸ್ಟ್ 3 ಡೇಸ್ ಮಾರ್ಕೆಟ್ ಬೀಳುತ್ತೆ ಅಂತ ಹೇಳಬೇಕಂತಲ್ಲ. ರೀಸೆಂಟ್ ಡೇಟಾ ಹೇಗಿದೆ ಅಂತ, ಬಿಕಾಸ್ ಫೆಡ್ ಡಿಸಿಷನ್ ಆದಮೇಲೆ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅನ್ನೋದು ಇನ್ಫ್ಯಾಕ್ಟ್ ಫೆಡ್ ಅವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ಸ್ಗಂದ್ರೂ ಮಾರ್ಕೆಟು ಪ್ರಿಪೊಸಿಷನ್ ಮೇಲೇ ಆಧಾರವಾಗಿರುತ್ತೆ. ಒಂದು ವೇಳೆ ಮಾರ್ಕೆಟ್ನಲ್ಲಿ ವರ್ಸ್ಟ್ ಅಪ್ಡೇಟ್ ಬರುತ್ತೆ ಫೆಡ್ ಅವರಿಂದ ಅಂತ ಅನ್ಕೊಂಡು ಮುಂಚೆನೆ ಜಾಸ್ತಿ ಸಿಸ್ಟಮ್ಸ್ ಅಲ್ಲಿ ಶಾರ್ಟ್ಸ್ ಬಿಲ್ಡ್ ಆಗಿರುತ್ತೆ. ಅಂದ್ರೆ ಒಂದು ವೇಳೆ ಬರ್ತಿರೋಂಥ ನೆಗೆಟಿವ್ ಅಪ್ಡೇಟ್ ಆದರೂ ಆ ಶಾರ್ಟ್ಸ್ ಕವರ್ ಆಗೋ ಪ್ರಯತ್ನದಲ್ಲಿ ಮಾರ್ಕೆಟ್ ಟಾಪ್ ಸೈಡ್ಗೆ ಮೂವ್ ಆಗುತ್ತೆ. ಅದರಿಂದ ಡಿಸಿಷನ್ ಮಾರ್ಕೆಟ್ ಅನ್ಕೊಂಡಂಗೆ ಬರ್ತಾ ಇದ್ರೆ ಪ್ರಿಪೊಸಿಷನ್ ಕಾರಣವಾಗಿ ಮಾರ್ಕೆಟ್ನಲ್ಲಿ ಪೊಸಿಷನ್ಸ್ ಸ್ಕ್ವೇರ್ ಆಫ್ ಆಗುತ್ತೆ. ಅದು ಕಾರಣವಾಗಿ ಮಾರ್ಕೆಟ್ ಫೆಡ್ ಅಪ್ಡೇಟ್ ಆದಮೇಲೆ ಮೂವ್ ಆಗೋದಕ್ಕೆ, ಅದಾದಮೇಲೆ 3 to 4 ಡೇಸ್ ಮೂವ್ ಆಗೋದಕ್ಕೆ ತುಂಬ ಡಿಫರೆನ್ಸ್ ಇರುತ್ತೆ. ಅದರಿಂದ ಫೆಡ್ ಡಿಸಿಷನ್ ಬಂದ ಮೇಲೆ ನೆಕ್ಸ್ಟ್ ಇರೋಂಥ ಡೇಸ್ನಲ್ಲಿ ಇರೋಂಥ ಮೂವ್ನ ಸ್ಟ್ಯಾಂಡರ್ಡ್ ಮೂವ್ ಆಗಿ ನೋಡಬೇಡಿ. ನಾನು ಈ ಡೇಟಾ ಎಲ್ಲ ನಿಮಗೆ ತೋರಿಸ್ತಾ ಹೇಳೋದಕ್ಕೆ ರೀಸನು ನಾಳೆ ಮಾರ್ಕೆಟ್ ಬೆಳೆಯುತ್ತೆ ಅದಾದಮೇಲೆ ಮಾರ್ಕೆಟ್ ಬೀಳತ್ತೆ ಅಂತಲ್ಲ. ಈ ಥರ ಮಾರ್ಕೆಟ್ ಫೆಡ್ ಡಿಸಿಷನ್ ಆದಮೇಲೆ ಒಂದು ರೀತಿ ಮೂವ್ ಆಗುತ್ತೆ, ಅದಾದಮೇಲೆ ಕಮಿಂಗ್ ಡೇಸ್ನಲ್ಲಿ ಇನ್ನೊಂದು ಥರ ಮೂವ್ ಆಗುತ್ತೆ. ಅದಕ್ಕೆ ರೀಸನು ಈ ಇವೆಂಟ್ ಕಾರಣವಾಗಲಿ ಮುಂಚೆ ಯಾರಾದರೆ ಪೊಸಿಷನ್ಸ್ ಬಿಲ್ಡ್ ಮಾಡಿರ್ತಾರಲ್ವ, ಅವರು ಅವ್ರ ಪೊಸಿಷನ್ನ ಎಕ್ಸಿಟ್ ಆಗೋ ಪ್ರಯತ್ನದಲ್ಲಿ ಇಮಿಡಿಯೇಟ್ ಆಗಿ ಇವೆಂಟ್ ಆದಮೇಲೆ ಒಂಥರ ರಿಯಾಕ್ಟ್ ಆಗತ್ತೆ. ಅದಾದಮೇಲೆ ಇರೋವಂಥ ಕಂಡೀಷನ್ ನೋಡಿ ಮಾರ್ಕೆಟು ಡೈರೆಕ್ಷನ್ ತಗೊಳತ್ತೆ. ಲಾಸ್ಟ್ ಫೆಡ್ ಮೀಟಿಂಗ್ ಆದಮೇಲಿಂದಾನು ನಿಫ್ಟಿ 7% ಬೆಳೆದ್ರೆ ನಿಫ್ಟಿ ಬ್ಯಾಂಕು 13% ಬೆಳೆದಿದೆ. ಅಂಡು ಬ್ಯಾಂಕ್ಸಲ್ಲೂ PSU ಬ್ಯಾಂಕ್ಸು ನಿಯರ್ಲಿ 15% ಹತ್ರ ಆಸ್ ಅನ್ ಇಂಡೆಕ್ಸ್ ಬೆಳೆದಿದೆ. ಇವತ್ತು ITs ಅಂಡ್ ರಿಲಯನ್ಸ್ ಇಂಡೆಕ್ಸ್ ಸ್ವಲ್ಪ ನಿಫ್ಟಿಗೆ ಸ್ಟೆಬಿಲಿಟಿನ ಆ್ಯಡ್ ಮಾಡ್ತಾ ಬಂದಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ IT ಸ್ಟಾಕ್ಸ್ ಈ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಕರೆಕ್ಟ್ ಆಗ್ತಿದೆ. ಅದರಿಂದ ನಾಳೆ ಅಸೆನ್ಸರ್ ನಂಬರ್ಸ್ ಬರ್ತಿದೆ. ಆ ಅಸೆನ್ಸರ್ ನಂಬರ್ಸ್ ಹೇಗಿರುತ್ತೆ ಅನ್ನೋದ ಮೇಲೆ IT ಪ್ಯಾಕ್ಸು ರಿಯಾಕ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅಂಡ್ ಕಮಿಂಗ್ ಟು ರಷ್ಯಾ, ಅವರು 10:30 ಅರೌಂಡ್ ನಮಗೆ ರಷ್ಯಾ ರಿಲೇಟೆಡ್ ಆಗಿ ಸ್ವಲ್ಪ ಅಪ್ಡೇಟ್ಸು ಮಾರ್ಕೆಟಲ್ಲಂತೂ ಫ್ಲೋ ಆಗಿವೆ. ಅಗೇನ್ ರಷ್ಯಾ ಯುಕ್ರೇನ್ ರಿಲೇಟೆಡ್ ಆಗಿ ಕ್ರೈಸಸ್ಸು ಸ್ಕ್ರೀನ್ ಮೇಲೆ ಬರ್ತಿದೆ. ಇದು ಪ್ರೀ ರಿಕಾರ್ಡೆಡ್ ಸೆಷನು, ಮೀನ್ಸ್ ಮುಂಚೆನೆ ಅವ್ರು ಯಾವ ಸ್ಟೇಟ್ಮೆಂಟ್ ಮಾಡಬೇಕಂತ ಅನ್ಕೊಂಡೋದು ರಿಕಾರ್ಡ್ ಮಾಡಿ ಇವತ್ತು 10:30ಗೆ ರಿಲೀಸ್ ಮಾಡ್ತೀವಿ ಅನ್ನೋ ಥರ ಮಾರ್ಕೆಟ್ ಓಪನಿಂಗ್ ಮುಂಚೆ ನಮಗೆ ಅಪ್ಡೇಟ್ ಇದೆ.
ಇದು ನಿಮಗೆ ಮಾರ್ನಿಂಗ್ ಪೋಸ್ಟ್ ಮಾಡಿರುವಂತ ಟೆಲಿಗ್ರಾಮ್ ಡೇಟಾ ನೀವು ಗಮನಿಸಬಹುದು. ಅರೌಂಡ್ 10:30 ನಮಗೆ ಅಪ್ಡೇಟ್ ಬರತ್ತೆ ಅನ್ನೋ ತರ ಒಂದು ಇಮೇಜ್ ನೀವು ನೋಡಬಹುದು. ಆಕ್ಚುಲಿ ರಷ್ಯಾ ಸೈಡ್ ಇಂದ ವೆಸ್ಟ್ ಕಂಟ್ರೀಸ್ಗೆ ಸ್ವಲ್ಪ ವಾರ್ನಿಂಗ್ ತರ ಮಾತಾಡ್ತಾ ಹಾಗೆ ಉಕ್ರೇನ್ ರಿಲೇಟೆಡ್ ಆಗಿ ಗ್ರಿಪ್ ತಗೊಳ್ಬೇಕನ್ನೋ ತರ ರಷ್ಯಾ ಅವರಿಂದ ಅಪ್ಡೇಟ್ಸ್ ಬರ್ತಾ ಇರೋದು. ಸೊ ಅಗೈನ್ ಮಿಲಿಟರಿ ಪರವಾಗಿ ಅವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಇದ್ರೆ ಕಮಾಡಿಟಿ ಪ್ರೈಸಸ್ ಆದ್ರೂ ಇನ್ಫ್ಲೇಷನ್ ಆದ್ರೂ ಗ್ಲೋಬಲ್ ಆಗಿ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗೋಗುತ್ತೆ ಗ್ಲೋಬಲ್ ಆಗಿ. ಈ ರೀಸನ್ಸೇ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತಿರುವಂತಹ ಸ್ವಲ್ಪ ಅನ್ಸರ್ಟನಿಟಿ ಇವತ್ತು ನಮ್ಮ ಮಾರ್ಕೆಟ್ ನಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. ಸೊ ಫರ್ದರ್ ಆಗಿ ಇನ್ಫ್ಲೇಷನ್, ರಿಸೆಷನ್ ಇದರ ಜೊತೆಗೆ ರಷ್ಯಾ ಉಕ್ರೇನ್ ಕ್ರೈಸಿಸ್ ರಿಲೇಟೆಡ್ ಆಗಿ ನಾವು ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾತಾಡ್ಕೊಳ್ಬಹುದು. ಮತ್ತೆ ಆದ್ರೆ ಮೈನ್ ಇವೆಂಟ್ ಇವತ್ತು ನೈಟ್ ನಮಗೆ ಬರೋವಂಥ ಫೆಡ್ ಔಟ್ಕಮ್. ರೀಸೆಂಟ್ ಆಗಿ CPI ಇನ್ಫ್ಲೇಷನ್ ಡೇಟಾ ನಾವು ಅನ್ಕೊಂಡೋದಕ್ಕಂದ್ರೂ ಜಾಸ್ತಿ ಬಂದಿದೆ ಅಲ್ವಾ. ಅದರಿಂದ ಯಾವ ಥರ ಸ್ಟೆಪ್ಸ್ ಅವ್ರು ತಗೊಂತಾರೆ ಫೆಡ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ತಗೊಳ್ಳೋಂಥ ಡಿಸಿಷನ್ ಜೊತೆಗೆ ನೆಕ್ಸ್ಟ್ ಅವ್ರು ಮಾಡ್ತಿರೋಂಥ ಕಮೆಂಟೂ ಕೀ ಆಗಿರುತ್ತೆ. ಎಂಟೈರ್ ಗ್ಲೋಬಲ್ ಆಗಿರುವಂಥ ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಎಲ್ಲಾನು ಇಂಡಿಯನ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿರುವಂಥ ಮೂವ್ ನೋಡಿ ಸರ್ಪ್ರೈಸ್ ಆಗ್ತಿದ್ದಾರೆ. ಬಿಕಾಸ್ ಮೋಸ್ಟ್ ಆಫ್ ದ ಏಷ್ಯನ್, ಯುರೋಪಿಯನ್ ಅಂಡ್ ಈವನ್ US ಸಂಬಂಧಿಸಿರುವ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲಾನು ಮೋಸ್ಟ್ಲಿ 20% ವರೆಗೂ ಕರೆಕ್ಟ್ ಆಗಿದ್ರೆ ನಿಫ್ಟಿ ಮಾತ್ರ 2% ಹತ್ರ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಪಾಸಿಟಿವ್ನಲ್ಲಿ ಇದೆ. ಅಂಡ್ ಮೋಸ್ಟ್ ಆಫ್ ದಿ ಬ್ಯಾಂಕ್ಸು, FMCG, ಆಟೋ ಸ್ಟಾಕ್ಸು ಇವೆಲ್ಲಾನು ಆಲ್ ಟೈಮ್ ಹೈಗೆ ನಿಯರ್ ಆಗಿದೆ. ಎಕ್ಸೆಪ್ಟ್ IT ಪ್ಯಾಕ್ ಒಂದು ಸೈಡ್ಗೆ ಇಟ್ಟರೆ ನಿಫ್ಟಿ ಆಲ್ ಟೈಮ್ ಹೈಗೆ ಅಂದರೆ ಅಬೋವ್ನೇ ಟ್ರೇಡ್ ಆಗ್ದಂಗೆ ಮೀನಿಂಗ್. ಅಂಡ್ ಫರ್ದರ್ ಆಗಿ ಈ ಫೆಡ್ ಇವೆಂಟು ಔಟ್ಕಮ್ಮು ಮಾರ್ಕೆಟ್ ಡೈರೆಕ್ಷನ್ ಡಿಸೈಡ್ ಮಾಡಬಹುದು. ಅದರಿಂದ ಮಾರ್ಕೆಟ್ನಲ್ಲಿ ಪೊಸಿಷನ್ಸ್ ಯಾರಾದರೂ ತಗೋಬೇಕಂತ ಅನ್ಕೊಂಡಾಗ ನೆಕ್ಸ್ಟ್ 3 ಡೇಸ್ನಲ್ಲಿ ಈ ಬಿಗ್ ವಾಲಿಟಿಲಿಟಿ ಮಾರ್ಕೆಟಲ್ಲಿ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ಬಿಗ್ನೆಸ್ ಸ್ವಲ್ಪ ಕಾಶಿಯಸ್ ಆಗಿ ಮಾರ್ಕೆಟಲ್ಲಿ ಇರಬೇಕನ್ನೋ ಥರ ನಮ್ಮ ಸೈಡಿಂದ ಸಜೆಷನ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಸೆಬಿ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಇದೆ. ಮೋಸ್ಟ್ಲಿ ಈ ರೀಸೆಂಟ್ ಟೈಮ್ಸಲ್ಲಿ ಸೆಬಿ ಅವರು ಟ್ರೇಡರ್ಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಮಾಡ್ತಾ ಬಂದಿದ್ರಲ್ವಾ. ಆದರೆ ಈಗ ಇನ್ವೆಸ್ಟರ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಇದು ಇನ್ವೆಸ್ಟರ್ ರಿಲೇಟೆಡ್ ಆಗಿ ಪಾಸಿಟಿವ್. ಸೆಪ್ಟೆಂಬರ್ 21 ಮೀನ್ಸ್ ಇವತ್ತು ಮುಂಬೈನಲ್ಲಿ ನಡೆತಿರುವಂಥ ಇವೆಂಟ್ನಲ್ಲಿ ಸೆಬಿ ಚೇರ್ಮನ್ ಅವರಂತೂ ಸ್ಟೇಟ್ಮೆಂಟ್ಸ್ ಅಂತೂ ಮಾಡ್ತಿದ್ದಾರೆ. ಅಂಡ್ ಈ ಅಪ್ಡೇಟ್ ಗಮನಿಸಿದ್ರೆ ಇಲ್ಲಿವರೆಗೂ ನಾವು IPO ಅಪ್ಲೈ ಮಾಡಿದ್ವಿ ಅನ್ಕೊಂಡ್ರೆ ಆಸ್ಬಾ ಮೆಥಡ್ ಹೇಗಿತ್ತು, ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಡ್ತೀವಿ ಅಂಡ್ IPOಗೆ ಅಪ್ಲೈ ಮಾಡ್ತೀವಿ. ಈ IPOಗೆ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರುವಂಥ ರಿಲೆವೆಂಟ್ ಮನಿ ಬ್ಲಾಕ್ ಆಗತ್ತೆ, ಬಟ್ ಕಟ್ ಆಗಲ್ಲ. ಫಸ್ಟ್ ಬ್ಲಾಕ್ ಆಗತ್ತೆ. ಇಫ್ ಒಂದು ವೇಳೆ ನಮಗೆ IPO ಅಲಾಟ್ ಆದರೆ ದೆನ್ ಮನಿ ಡಿಟೆಕ್ಟ್ ಆಗತ್ತೆ. ಒಂದು ವೇಳೆ ಅದೇ IPO ಅಲಾಟ್ ನಡೆದಿಲ್ಲ ಅಂದರೆ ದೆನ್ ನಮ್ಮ ಮನಿ ನಮಗೆ ರಿಲೀಸ್ ಆಗತ್ತೆ ಅಲ್ವಾ. ಅದೇ ಥರ ಸ್ಟಾಕ್ ಮಾರ್ಕೆಟ್ನಲ್ಲೂ ಒಂದು ಸ್ಟಾಕ್ ನಾವು ತಗೋಬೇಕು ಅನ್ಕೊಂಡ್ರೆ ಏನಕ್ಕೆ ಮುಂಚೆನೆ ಬ್ರೋಕರ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಬೇಕು. ಅದು ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಇದ್ದರೆ ಸ್ಟಾಕ್ಸ್ನ ಬೈ ಮಾಡೋವಾಗಲೂ ಮಾತ್ರನೇ ಆಸ್ಬಾ ಮೆಕ್ಯಾನಿಸಮ್ ಮೂಲಕ ಅವ್ರ ಬ್ಯಾಂಕ್ ಅಕೌಂಟ್ಸಲ್ಲಿ ಬ್ಲಾಕ್ ಮಾಡ್ತಾ ಸ್ಟಾಕ್ಸ್ ಯಾವಾಗಾದರೆ ಅವ್ರಿಗೆ ಡೆಲಿವರಿ ಆಗತ್ತಲ್ವ ಆ ಟೈಮ್ನಲ್ಲೇ ಅವ್ರ ಮನಿನ ಡಿಟೆಕ್ಟ್ ಮಾಡೋ ಕಾರಣವಾಗಿ ಇನ್ ಬಿಟ್ವೀನ್ ಮನಿ ಅನ್ನೋದು ಬ್ರೋಕರ್ ಅಕೌಂಟ್ಗೆ ಹೋಗಲ್ಲ ಅಲ್ವಾ. ಅದರಿಂದ ಅದು ಆ ಇಂಡಿವಿಜುವಲ್ ಅಕೌಂಟ್ನಲ್ಲೇ ಇರುತ್ತೆ. ಅದರಿಂದ ಮನಿ ರಿಲೇಟೆಡ್ ಆಗಿ ಇಂಟ್ರೆಸ್ಟನ್ನು ಆ ಕಸ್ಟಮರ್ಸ್ಗೆ ಆ ಕ್ಲೈಂಟ್ಗೆ ಇರುತ್ತೆ ಅನ್ನೋ ಥರ ಸೆಬಿ ಅವರು ಭಾವಿಸ್ತಾ ಇದ್ದಾರೆ. ಅದರಿಂದ ಆಸ್ಬಾ ಮೆಕ್ಯಾನಿಸಮ್ ಸೆಕೆಂಡರಿ ಮಾರ್ಕೆಟ್ಗೂ ತಗೊಂಡ್ಬರ್ತೀವಿ ಅನ್ನೋ ಥರ ಪ್ಲಾನ್ಸಲ್ಲಿ ಸೆಬಿ ಅವರು ಇರೋ ಥರ ಮೀನಿಂಗ್. ಇದಕ್ಕೆ ಟೈಮ್ ಲೈನು ಹೇಳಿಲ್ಲ ಎಕ್ಸಾಕ್ಟ್ ಆಗಿ ಯಾವ ಟೈಮ್ನಲ್ಲಿ ತಗೊಂಡ್ಬರ್ತೀವಿ ಅಂತ. ಆದರೆ ಈ ಥಾಟ್ ಪ್ರೊಸೆಸ್ನಲ್ಲಿ ಸೆಬಿ ಅವರು ಇರೋ ಥರ ಇವತ್ತಿನ ಇವೆಂಟ್ನಲ್ಲಿ ಮುಂಬೈನಲ್ಲಿ ಫಿನ್ಟೆಕ್ ಇವೆಂಟ್ನಲ್ಲಿ ಸೆಬಿ ಚೇರ್ಮನ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಇಲ್ಲಿಂದ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರಿ 17,664 ಅಂಡ್ ಅದರ ಬಿಲೋ 17,620. ಇಲ್ಲಿಂದ ಟಾಪ್ ಸೈಡ್ಗೆ ರ್ಯಾಲಿ ಆಗ್ತಿದ್ರೆ 17,770 ಅಂಡ್ ಅದರ ಅಬೋವ್ 17,850. ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿಂದ ಡೌನ್ ಸೈಡ್ಗೆ 40,960 ಅಂಡ್ ಅದರ ಬಿಲೋ 40,640. ಇಲ್ಲಿಂದ ರ್ಯಾಲಿ ಆಗ್ತಿದ್ರೆ 41,620 ಅಂಡ್ ಅದರ ಅಬೋವ್ 41,920. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಅಂಡ್ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ನಲ್ಲಿ ಇರುವಂತ ಡೇಟಾನು ಗಮನಿಸ್ತಾ ಇದ್ರೆ ಟಾಪ್ ಸೈಡ್ ರೆಸಿಸ್ಟೆಂಟ್ ಹತ್ರ 18,000 ಹತ್ರನೇ ಡೇಟಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ. ಓವರ್ ಆಲ್ OI ಡೇಟಾ ಆದ್ರೂ ಇಂಟ್ರಾಡೇ ನಲ್ಲಿ ಬಿಲ್ಡ್ ಆಗ್ತಿರುವಂತ ಡೇಟಾ ಆದ್ರೂ 18,000 ಮೇಲೆ ಮಾರ್ಕೆಟ್ ಹೋಗಲ್ಲ ಅನ್ನೋ ತರ ಕಾಲ್ ರೈಟರ್ಸ್ ಅಂತೂ ಸ್ಟ್ರಾಂಗ್ ಆಗಿ ರೈಟ್ ಮಾಡ್ತಿದ್ದಾರೆ. ಅಂಡ್ ಡೌನ್ ಸೈಡು 17,500 ಹತ್ರ ಸಿಗ್ನಿಫಿಕೆಂಟ್ ಪೋರ್ಷನ್ ಅಲ್ಲಿ ಇಂಟ್ರಾಡೇ ನಲ್ಲಿ ಓವರ್ ಆಲ್ ಆಗೇನು ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ 17,500 to 18,000 ಇನ್ ಬಿಟ್ವೀನು ಮಾರ್ಕೆಟ್ ಇರುತ್ತೆ ಅನ್ನೋ ಥರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.